ಎಲ್ಲರಿಗೂ ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ನಮ್ಮ ಮುಂದೆ ದೇವತಾಶಾಸ್ತ್ರದ ಕೆಲವು ಆಳವಾದ ಬರಹಗಳಿವೆ. ಇವುಗಳ ಕೇಂದ್ರ ವಿಷಯ ಸೃಷ್ಟಿಕರ್ತ ದೇವರ ಮಹಿಮೆ. ಸಾಮಾನ್ಯವಾಗಿ ಮಹಿಮೆ ಅಂದ್ರೆ ಆ, ನಮ್ಗೆ ನೆನ್ಪಾಗೋದೆ ಶಕ್ತಿ, ಅಧಿಕಾರ ಅಥವಾ ಏನೋ ಒಂದು ದೊಡ್ಡ ಬೆಳಕು. ಆದರೆ ಈ ಮೂರಗಳು ಇಡೀ ಕಲ್ಪನೆಯನ್ನೇ ಪ್ರಶ್ನೆ ಮಾಡುತ್ತವೆ ಅಂತ ಹೇಳುವಾಗ. ಹೌದು, ಖಂಡಿತ. ಈ ಬರಹಗಳ ಪ್ರಕಾರ ದೇವರ ನಿಜವಾದ ಮಹಿಮೆ ಅವರ ಸರ್ವಶಕ್ತಿಯ ಪ್ರದರ್ಶನದಲ್ಲಿ ಇಲ್ಲವಂತೆ. ಬದಲಾಗಿ ಅದು ಪ್ರೀತಿ, ತ್ಯಾಗ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶಿಲುಬೆಯ ಮೇಲೆ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಲಾಗಿದೆ. ಇದು ಮೊದಲ ನೋಟಕ್ಕೆ ಒಂಥರ ಗೊಂದಲ ಅನಿಸಬಹುದು. ಹೌದು, ನೋವು ಮತ್ತು ಅವಮಾನದ ಸಂಕೇತವಾದ ಶಿಲುಬೆ ಅದು ಹೇಗೆ ಮಹಿಮೆಯ ಪರಾಕಾಷ್ಠೆ ಆಗೋಕ ಸಾಧ್ಯ ಅಲ್ವಾ? ಅದೇ. ಸರಿ, ಹಾಗಿದ್ರೆ ಇದನ್ನೇ ನಾವು ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಈ ಮೂಲಗಳ ಸಹಾಯದಿಂದ ದೇವರ ಮಹಿಮೆಯ ಈ ವಿಭಿನ್ನ ವ್ಯಾಖ್ಯಾನವನ್ನು ಬಿಡಿಸಿ ನೋಡೋಣ. ಈ ಕಾನ್ಸೆಪ್ಟ್ ಸೃಷ್ಟಿ ಮತ್ತು ನಮ್ಮ ಜೊತೆ ಹೇಗೆ ಸಂಬಂಧಿಸಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಗುರಿ. ಖಂಡಿತ, ಶುರು ಮಾಡೋಣ. ಓಕೆ, ಹಾಗಿದ್ರೆ ಮೊದಲಿಗೆ ಈ ಬರಹಗಳು ಒಂದು ಮೂಲಭೂತ ಸಮಸ್ಯೆಯನ್ನ ನಮ್ಮ ಮುಂದಿಡ್ತವೆ. ದೇವರ ಆಜ್ಞೆಗಳು ಪ್ರೀತಿಯಿಂದ ಕೂಡಿವೆ, ಸರಿ. ಆದ್ರೆ ಮನುಷ್ಯರು ತಮ್ಮ ಸ್ವಂತ ಶಕ್ತಿಯಿಂದ ಅವನು ಪಾಲಿಸೋಕೆ ಆಗೋದಿಲ್ಲ. ಹೌದು, ಇದು ಹೇಗಂದ್ರೆ ನಮ್ಗೆ ಈಜಲು ಬರ್ದೇ ಇದ್ರೂ ಸಮುದ್ರದ ಆಳದಲ್ಲಿರೋ ಮುತ್ತನ್ನು ತಗೊಂಡ್ಬಾ ಅಂತ ಹೇಳದಾಗೆ. ನಿಯಮ ಸರಿಯಿದೆ, ಆದರೆ ನಮ್ಮಿನ್ನ ಪಾಲಿಸೋಕೆ ಸಾಧ್ಯವಿಲ್ಲ. ಎಕ್ಸಾಕ್ಟ್ಲಿ. ಇದೇ ಕಾರಣಕ್ಕೆ ಆ ಪ್ರೀತಿಯ ಆಜ್ಞೆಗಳೇ ಅವ್ರಿಗೆ ಮರಣದ ನಿಯಮ ಆಗಿಬಿಡುತ್ತೆ. ಯಾಕಂದ್ರೆ ಪಾಲಿಸಲಾಗದ ನಿಯಮ ನಮ್ಮನ್ನ ತೀರ್ಪಿಗೆ ಗುರಿ ಮಾಡುತ್ತೆ. ಆದರೆ ಈ ಮೂಲವರಗಳು ಸಮಸ್ಯೆಯನ್ನಷ್ಟೇ ಹೇಳಿ ನಿಲ್ಸಲ್ಲ, ಪರಿಹಾರವನ್ನು ಕೊಡ್ತವೆ. ಇಲ್ಲಿ ಎರಡನೇ ದೇವರ ಪಾತ್ರ ಬರುತ್ತೆ. ಎರಡನೇ ದೇವ್ರು ಅಂದ್ರೆ ಮೂಲ ಬರಹಗಳಲ್ಲಿ JEWHANNIR ಅಂತ ಇದೆಯಲ್ಲ, ಅದು ತಾನೇ? ಹೌದು, ಅದೇ. ಅವರನ್ನು ನಂಬುವವರ ಪಾಪಗಳು ಅವರ ರಕ್ತದಿಂದ ಕ್ಷಮಿಸಲ್ಪಟ್ಟಾಗ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಪವಿತ್ರಾತ್ಮ ದೇವರು ಅಂದ್ರೆ ಸಾಂಗ್ನ್ಯೋಂಗ್ ಹಾನಾ ನಿಮ್ ಅಂತ ಮೂಲದಲ್ಲಿ ಹೇಳಲಾಗುವ ದೈವಿಕ ಶಕ್ತಿ. ಆ ಶಕ್ತಿ ಅವರೊಳಗೆ ಬಂದು ನೆಲೆಸುತ್ತೆ ಅಂತ. ಹೌದು, ಆ ವ್ಯಕ್ತಿ ಒಳಗೆ ಬಂದು ನೆಲೆಸ್ತಾರೆ. ಈ ಮೂಲ ಪದಗಳನ್ನ ಯಾಕೆ ಬಳಸ್ತಿದ್ದೀವಿ ಅಂದ್ರೆ ಇವುಗಳಿಗೆ ನಿರ್ದಿಷ್ಟವಾದ ದೇವತಾಶಾಸ್ತ್ರದ ಅರ್ಥಗಳಿವೆ. ಸರಿ, ಹಾಗಿದ್ರೆ ಈ ಸಾಂಗ್ನ್ಯೋಂಗ್ ಹಾನಾನಿಮ್ ಬಂದ್ಮೇಲೆ ಏನಾಗುತ್ತೆ? ಮೊದಲು ಕಲ್ಲಿನ ಹಲಗೆಗಳ ಮೇಲೆ ಬರೆದಿದ್ದ ಆಜ್ಞೆಗಳನ್ನ ಈ ಪವಿತ್ರಾತ್ಮ ದೇವರು ಈಗ ಮನುಷ್ಯನ ಹೃದಯದ ಮೇಲೆ ಕೆತ್ತುತ್ತಾರೆ ಅಂತ ಈ ಬರಹಗಳು ಹೇಳ್ತವೆ. ಓ, ಅಂದ್ರೆ ಆಜ್ಞೆಗಳು ಕೇವಲ ಹೊರಗಿನ ನಿಯಮಗಳಾಗಿ ಉಳಿಯಲ್ಲ, ಬದಲಾಗಿ ವ್ಯಕ್ತಿಯ ಒಳಗಿನ ಸ್ವಭಾವವಾಗಿ ಬದಲಾಗುತ್ತೆ. ಅಂದ್ರೆ ಆಗ ಯಾವುದು ಮರಣದ ನಿಯಮ ಆಗಿತ್ತೋ ಅದೇ ಜೀವದ ನಿಯಮವಾಗಿ ಪರಿವರ್ತನೆಯಾಗತ್ತೆ. ವಾವ್, ಇದು ಸ್ವಾರಸ್ಯಕರವಾಗಿದೆ. ಅಂದ್ರೆ ನಿಯಮ ಪಾಲಿಸಲು ಕಷ್ಟಪಟ್ಟು ಪ್ರಯತ್ನಿಸುವುದಲ್ಲ, ಬದಲಾಗಿ ಒಳಗಿನಿಂದಲೇ ಆ ನಿಯಮಗಳನ್ನ ಪಾಲಿಸೋ ಬಯಕೆ ಮತ್ತು ಶಕ್ತಿ ಹುಟ್ಕೊಳ್ಳುತ್ತೆ. ಹೌದು, ಇದು ಮನುಷ್ಯನ ಪ್ರಯತ್ನದಿಂದಲ್ಲ, ದೈವಿಕ ಶಕ್ತಿಯಿಂದಾಗುವ ಬದಲಾವಣೆ. ಮನುಷ್ಯನ ಅಸಾಮರ್ಥ್ಯವನ್ನ ದೈವಿಕ ಶಕ್ತಿಯಿಂದ ತುಂಬಿಕೊಡ್ಲಾಗತ್ತೆ. ಸರಿ, ಇಲ್ಲಿಂದ ಚರ್ಚೆ ಇನ್ನಷ್ಟು ಆಸಕ್ತಿದಾಯಕ ಆಗುತ್ತೆ. ನಾನು ಈ ಮೂಲಗಳನ್ನ ಓದುವಾಗ ನಿಜವಾಗಿಯೂ ತಲೆಗಿರ್ರಂದಿದ್ದು ಇಲ್ಲೇ. ಎರಡನೆಯ ದೇವರು ಶಿಲುಬೆ ಹೊರುವುದನ್ನು ಮಹಿಮೆ ಪಡೆಯುವುದು ಅಂತ ಈ ಬರಹಗಳು ವಿವರಿಸ್ತವೆ. ಇದು ಹೇಗೆ ಸಾಧ್ಯ? ಶಿಲುಬೆ ಅಂದ್ರೆ ಅವಮಾನ, ನೋವು, ಸೋಲು. ಅದನ್ನ ವೈಭವ ಅಥವಾ ಮಹಿಮೆ ಅಂತ ಕರೆಯೋದು ಇದೊಂದು ದೊಡ್ಡ ವಿರೋಧಾಭಾಸದಂತೆ ಕಾಣ್ತಾ ಇದೆ. ಮೇಲ್ನೋಟಕ್ಕೆ ಇದು ಖಂಡಿತವಾಗಿಯೂ ವಿರೋಧಾಭಾಸವೇ. ಆದರೆ ಇದರ ಹಿಂದಿನ ತರ್ಕವನ್ನ ಈ ಮೂಲಗಳು ಹಂತ ಹಂತವಾಗಿ ಬಿಡಿಸಿಡ್ತವೆ. ನೋಡಿ, ಶಿಲುಬೆಯ ಮೂಲಕ ಎರಡನೆಯ ದೇವರು ದೇವರ ಪ್ರೀತಿ ಎಂಥದ್ದು ಅಂತ ಜೀವಿಗಳಿಗೆ ತೋರಿಸ್ಕೊಡ್ತಾರೆ. ಅದು ಕೇವಲ ಮಾತಿನ ಪ್ರೀತಿಯಲ್ಲ, ಆಕ್ಷನ್ನಲ್ಲಿ ತೋರಿಸಿದ್ದು. ಹೌದು, ಕ್ರಿಯೆಯಲ್ಲಿ ತೋರಿಸಿದ ಪ್ರಾಣವನ್ನೇ ಪಣಕ್ಕಿಟ್ಟ ಪ್ರೀತಿ. ಸರಿ, ಆ ಪ್ರೀತಿಯನ್ನು ಜೀವಿಗಳು ನೋಡಿದಾಗ ಅಥವಾ ಅರಿತಾಗ ಅವರಲ್ಲಿ ಏನ್ ಬದಲಾವಣೆ ಆಗುತ್ತೆ? ಆ ಪ್ರೀತಿಯ ಆಳವನ್ನು ಅರಿತಾಗ ಜೀವಿಗಳು ಸಹಜವಾಗಿಯೇ ದೇವರನ್ನು ಪ್ರೀತಿಸಲು ಶುರು ಮಾಡ್ತಾರೆ. ದೇವರನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿ ದೇವರಿಗೆ ಇಷ್ಟವಿಲ್ಲದ ಕೆಲಸ ಅಂದ್ರೆ ಪಾಪವನ್ನ ಮಾಡಲು ಬಯಸುವುದಿಲ್ಲ ಅಲ್ವಾ? ಹೌದು, ಹಾಗೆ ದೇವರ ಮೇಲಿನ ಪ್ರೀತಿಯಿಂದ ಅವರು ಪಾಪ ಮಾಡುವುದನ್ನು ನಿಲ್ಲಿಸ್ತಾರೆ. ಕರೆಕ್ಟ್. ಓಕೆ, ಈಗ ಕೊಂಡಿ ಸಿಕ್ಕದ ಹಾಗೆ ಇದೆ. ಪಾಪ ಮಾಡೋದನ್ನು ನಿಲ್ಲಿಸಿದರೆ ಅವರು ಪಾಪದ ಪರಿಣಾಮವಾದ ನ್ಯಾಯ ತೀರ್ಪಿನಿಂದ ಪಾರಾಗುತ್ತಾರೆ ಮತ್ತು ಅವರಿಗೆ ನಿತ್ಯ ಜೀವ ಸಿಗುತ್ತೆ. ಅಂದ್ರೆ
ಶಿಲುಬೆಯ ಮೇಲಿನ ತ್ಯಾಗದ ಅಂತಿಮ ಫಲಿತಾಂಶವೇ ಜೀವಿಗಳ ಬಿಡುಗಡೆ ಮತ್ತು ನಿತ್ಯಜೀವ. ನಿಖರವಾಗಿ. ಆದ್ದರಿಂದ ಜೀವಿಗಳಿಗೆ ನಿತ್ಯ ಜೀವವನ್ನು ಕೊಡುವ ಶಿಲುಬೆಯೇ ದೇವರು ತೋರಿಸಿದ ಅತ್ಯುನ್ನತ ಪ್ರೀತಿ, ಮತ್ತು ಆ ಪ್ರೀತಿಯನ್ನು ಜಗತ್ತಿಗೆ ಪ್ರಕಟಪಡಿಸುವುದೇ ಮಹಿಮೆ ಅಂತ ಈ ಮೂಲಗಳು ವಾದಿಸುತ್ತವೆ. ದೇವರ ಮಹಿಮೆ ಅವರ ಶಕ್ತಿಯಲ್ಲಿಲ್ಲ, ಅವರ ಪ್ರೀತಿಯಲ್ಲಿದೆ. ಇದನ್ನ ವಿವರಿಸೋಕೆ ಒಂದು ಸುಂದರವಾದ ಉದಾಹರಣೆ ಕೊಟ್ಟಿದ್ದಾರೆ. ಆ ಗೋಧಿಕಾಳಿನ ಉದಾಹರಣೆ ಅಲ್ವಾ? ಹೌದು. ಒಂದು ಗೋಧಿಕಾಳು ನೆಲಕ್ಕೆ ಬಿದ್ದು ಸಾಯದಿದ್ದರೆ ಅದು ಒಂದೇ ಆಗಿ ಉಳಿಯುತ್ತದೆ, ಆದರೆ ಸತ್ತರೆ ಅದು ಬಹಳಷ್ಟು ಫಲವನ್ನು ನೀಡುತ್ತದೆ. ಅಂದ್ರೆ ಆ ತ್ಯಾಗದಿಂದ, ಆ ಸಾವಿನಿಂದ ಸಿಗುವ ಫಲವೇ ಇಲ್ಲಿ ಮಹಿಮೆ. ಒಂದು ಕಾಳು ನೂರಾರು ಕಾಳುಗಳಿಗೆ ಜನ್ಮ ನೀಡುವ ಹಾಗೆ ಶಿಲುಬೆಯ ಮೇಲಿನ ತ್ಯಾಗ ಅಸಂಖ್ಯಾತ ಜೀವಿಗಳಿಗೆ ಜೀವ ನೀಡುತ್ತೆ. ಆ ಫಲವೇ ದೇವರ ನಿಜವಾದ ವೈಭವ. ಪರ್ಫೆಕ್ಟ್. ಸರಿ, ಇಲ್ಲಿಯವರೆಗಿನ ಚರ್ಚೆ ಒಂದು ಹಂತಕ್ಕೆ ಬಂತು. ಆದ್ರೆ ಈ ಮೂಲಗಳಲ್ಲಿ ಇನ್ನೊಂದು ವಿಷಯವಿದೆ. ಅದು ನನ್ನನ್ನು ನಿಜವಾಗಿಯೂ ಆಘಾತಕ್ಕೆ ಒಳಪಡಿಸಿತು. ನೇರವಾಗಿ ಹೇಳಬೇಕೆಂದ್ರೆ, ಜೀವಿಗಳು ಸ್ವತಃ ದೇವರಿಗೆ ಹೆಚ್ಚಿನ ಅರ್ಥವನ್ನು ನೀಡುವುದಿಲ್ಲ ಮತ್ತು ಅವುಗಳಿಗೆ ತನ್ನದೇ ಆದ ಮೌಲ್ಯವಿಲ್ಲ ಅಂತ ಹೇಳಲಾಗಿದೆ. ಇದು ಕೇಳೋಕೆ ತುಂಬಾನೇ ಕಠೋರವಾಗಿಲ್ವಾ? ನಮ್ಮ ಅಸ್ತಿತ್ವಕ್ಕೆ ಬೆಲೆಯಿಲ್ಲ ಅನ್ನೋ ಹಾಗೆ. ಹೌದು, ಆ ವಾಕ್ಯವನ್ನ ಪ್ರತ್ಯೇಕವಾಗಿ ಓದಿದ್ರೆ ಹಾಗೇ ಅನ್ಸುತ್ತೆ. ಆದರೆ ಅದನ್ನ ದೊಡ್ಡ ಚಿತ್ರಣದ ಭಾಗವಾಗಿ ನೋಡಬೇಕು. ಇದರರ್ಥ ಜೀವಿಗಳು ನಿಷ್ಪ್ರಯೋಜಕರು ಅಂತಲ್ಲ, ಬದಲಾಗಿ ಅವುಗಳ ಮೌಲ್ಯ ಅವುಗಳಲ್ಲಿ ಅಂತರ್ಗತವಾಗಿಲ್ಲ, ಅಂದ್ರೆ ಹುಟ್ಟಿನಿಂದಲೇ ಬಂದಿಲ್ಲ. ಆ ಮೌಲ್ಯವನ್ನ ದೇವರವುಗಳಿಗೆ ನೀಡ್ತಾರೆ ಅನ್ನೋದು ಇಲ್ಲಿನ ವಾದ. ಮೌಲ್ಯವನ್ನು ನೀಡುತ್ತಾರೆ ಅಂದ್ರೆ ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಈಗ ನೋಡಿ, ಒಂದು ಮಗು ಗೀಚಿದ ಚಿತ್ರಕ್ಕೆ ಮಾರುಕಟ್ಟೆಯಲ್ಲಿ ಯಾವುದೇ ಬೆಲೆ ಇರಲ್ಲ. ಕಲಾತ್ಮಕವಾಗಿ ಅದಕ್ಕೆ ಅಂತರ್ಗತ ಮೂಲ್ಯ ಬಹುಶಃ ಶೂನ್ಯ. ಆದ್ರೆ ಆ ಮಗುವಿನ ತಾಯಿಗೆ ಆ ಚಿತ್ರ ಅಮೂಲ್ಯ. ಯಾಕೆ? ಆ ಚಿತ್ರದ ಗುಣದಿಂದಲ್ಲ, ಆ ಚಿತ್ರಕ್ಕೂ ತನಗೂ ಇರೋ ಸಂಬಂಧದಿಂದ. ಎಕ್ಸಾಕ್ಟ್ಲಿ. ತಾಯಿ ಆ ಚಿತ್ರಕ್ಕೆ ಮೌಲ್ಯವನ್ನ ಆರೋಪಿಸ್ತಾರೆ. ಅದೇ ರೀತಿ ಜೀವಿಗಳ ಮೌಲ್ಯವನ್ನ ನಿರ್ಧರಿಸುವ ಅಧಿಕಾರ ಸೃಷ್ಟಿಕರ್ತನಿಗೆ ಮಾತ್ರ ಇದೆ ಅನ್ನೋದು ಈ ಬರಹಗಳ ನಿಲುವು. ಸರಿ, ಹಾಗಿದ್ರೆ ದೇವರು ಜೀವಿಗಳಿಗೆ ನೀಡಿದ ಮೌಲ್ಯವಾದ್ರೂ ಏನು? ಕ್ಷಮೆನಾ ಅಥವಾ ಪ್ರೀತಿನಾ? ನನ್ನ ಮೊದಲ ಯೋಚನೆ ಆ ಕಡೆ ಹೋಯ್ತು. ಆದ್ರೆ ಈ ಬರಹಗಳು ಹೇಳೋದೇ ಬೇರೆ ಅಲ್ವಾ? ಹೌದು. ಇಲ್ಲಿಯೇ ಈ ಚರ್ಚೆಯ ಅತ್ಯಂತ ಆಳವಾದ ಮತ್ತು ಬೆರಗುಗೊಳಿಸುವ ಅಂಶ ಬರೋದು. ಆ ಮೌಲ್ಯ ಕೇವಲ ಕ್ಷಮೆ ಅಥವಾ ಪ್ರೀತಿ ಅನ್ನೋ ಪದಗಳಲ್ಲ. ಈ ಬರಹಗಳು ಹೇಳುವ ಪ್ರಕಾರ ದೇವರು ಜೀವಿಗಳಿಗೆ ನೀಡಿದ ಮೌಲ್ಯವೇ ದೇವರು. ಒಂದು ನಿಮಿಷ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತೀನಿ. ಜೀವಿಗಳಿಗೆ ಕೊಟ್ಟ ಮೌಲ್ಯ ದೇವ್ರು ಅಂದ್ರೆ ಇದರ ಅರ್ಥವೇನು? ಇದರರ್ಥ ಜೀವಿಗಳು ಪಾಪ ಮಾಡುವುದನ್ನು ನಿಲ್ಲಿಸ್ಲಿಕ್ಕಾಗಿ ಮೊದಲನೆಯ ದೇವರು ಅಂದ್ರೆ ಹಾನಾನಿಮ್ ಮತ್ತು ಎರಡನೆಯ ದೇವರು ಪರಸ್ಪರರನ್ನೇ ತ್ಯಾಗ ಮಾಡಿದರು. ಅಂದ್ರೆ ಒಂದು ಜೀವಿಯನ್ನು ಉಳಿಸಲು ದೇವರು ತಮ್ಮನ್ನೇ ಬೆಲೆಯಾಗಿ ತೆತ್ತರು. ಹೌದು, ಶಿಲುಬೆಯ ಮೇಲೆ ನಡೆದದ್ದು ಇದೆ. ಹಾಗಾಗಿ ಯಾವುದೇ ಬೆಲೆಯಿಲ್ಲದ ಜೀವಿಗಳ ಮೌಲ್ಯ ಏನಾಯ್ತು? ಅದಕ್ಕೆ ತೆತ್ತ ಬೆಲೆ. ಆ ಬೆಲೆ ಯಾರು? ದೇವರು ತಾವೇ. ವಾವ್! ಈಗ ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನ ಸಿಕ್ಕಿತು. ಅಂದ್ರೆ ಒಂದು ವಸ್ತುವಿನ ಮೌಲ್ಯ ಆ ವಸ್ತುವಿನಲ್ಲಿಲ್ಲ, ಅದಕ್ಕಾಗಿ ಪಾವತಿಸಿದ ಬೆಲೆಯಲ್ಲಿದೆ. ನಾವು ಒಂದು ವಸ್ತುವಿಗೆ 10 ರೂಪಾಯಿ ಕೊಟ್ರೆ ಅದರ ಬೆಲೆ 10 ರೂಪಾಯಿ, 1 ಲಕ್ಷ ಕೊಟ್ರೆ 1 ಲಕ್ಷ. ಜೀವಿಗಳಿಗಾಗಿ ದೇವರು ತಮ್ಮನ್ನೇ ಬೆಲೆಯಾಗಿ ತೆತ್ತ ಕಾರಣ ಈಗ ಜೀವಿಗಳ ಮೌಲ್ಯ ದೇವರಿಗೆ ಸಮಾನವಾಯಿತು. ಇದು ನಿಜಕ್ಕೂ ಒಂದು ಬೆರಗುಗೊಳಿಸುವ ಚಿಂತನೆ. ಹೌದು. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಬರೋಣ. ಈ ಬರಹಗಳಲ್ಲೇ ಹೇಳಿರೋ ಹಾಗೆ ದೇವರು ಸರ್ವಶಕ್ತ, ಕ್ಷಣ ಮಾತ್ರದಲ್ಲಿ ಇಡೀ ಸ್ಪೇಸ್ ಟೈಮನ್ನೇ ಸೃಷ್ಟಿಸಿ ನಾಶಪಡಿಸಬಲ್ಲರು. ಇಂತಹ ಅಪಾರ ಶಕ್ತಿ ಇಟ್ಕೊಂಡು ಜೀವಿಗಳನ್ನ ಪಾಪದಿಂದ ದೂರವಿಡಲು ಯಾಕೆ ಈ ಪ್ರೀತಿ, ತ್ಯಾಗದ ದೀರ್ಘ ಮತ್ತು ನೋವಿನ ದಾರಿಯನ್ನು ಆರಿಸಿಕೊಳ್ಳಬೇಕು? ಒಂದೇ ಕ್ಷಣದಲ್ಲಿ ಎಲ್ಲವನ್ನೂ ಸರಿಪಡಿಸಬಹುದಿತ್ತಲ್ವೇ? ಇದು ತುಂಬಾನೇ ತಾರ್ಕಿಕವಾದ ಪ್ರಶ್ನೆ. ಈ ಮೂಲಗಳು ಇದಕ್ಕೆ ನೇರವಾದ ಉತ್ತರವನ್ನು ಕೊಡ್ತವೆ. ದೇವರು ತಮ್ಮ ಮಹಿಮೆಯನ್ನ ಆ ಅಪಾರ ಶಕ್ತಿಯ ಮೂಲಕ ಪ್ರಕಟಿಸಲು ಇಚ್ಛಿಸುವುದಿಲ್ಲ. ಯಾಕಂದ್ರೆ ಶಕ್ತಿಗಿಂತ ಪ್ರೀತಿಯು ಹೆಚ್ಚು ಮಹಿಮಾನ್ವಿತವಾದ್ದು ಅನ್ನೋದು ದೇವರ ತತ್ವ. ಶಕ್ತಿಯು ಒತ್ತಡ ಹೇರಬಲ್ಲದು, ಆದರೆ ಪ್ರೀತಿ ಮಾತ್ರ ಹೃದಯವನ್ನು ಗೆಲ್ಲಬಲ್ಲದು. ಅಂದ್ರೆ ದೇವರು ತಮ್ಮ ಶಕ್ತಿಯನ್ನು ಬಳಸುವುದಕ್ಕಿಂತ ಹೆಚ್ಚು ತಮ್ಮ ಪ್ರೀತಿಯನ್ನು ತೋರಿಸುವುದರಲ್ಲಿ ಹೆಚ್ಚು ವೈಭವವನ್ನು ಕಾಣುತ್ತಾರೆ. ಖಂಡಿತ. ಜೀವಿಗಳು ಒತ್ತಾಯದಿಂದಲ್ಲ,
ಪ್ರೀತಿಯಿಂದ ಪಾಪವನ್ನು ತ್ಯಜಿಸಬೇಕು ಅನ್ನೋದು ದೇವರ ಉದ್ದೇಶ. ಅದಕ್ಕಾಗಿ ದೇವರು ತಮ್ಮನ್ನೇ ತ್ಯಾಗ ಮಾಡ್ತಾರೆ. ಈ ಮೂಲಗಳು ಈ ಕ್ರಿಯೆಯನ್ನು ವಿವರಿಸಲು ಒಂದು ವಿಶಿಷ್ಟವಾದ ಪದವನ್ನು ಬಳಸುತ್ತವೆ: ದೇವರ ದುಡುಕುತನ. ಮೂಲ ಕೊರಿಯನ್ ಭಾಷೆಯಲ್ಲಿ ಮೋಹಾಶಿಮ್ ಅಂತ. ದುಡುಕುತನ ಅಥವಾ ರೆಕ್ಲೆಸ್ನೆಸ್. ದೇವರ ಹಾಗೆ ಸರ್ವಜ್ಞಾನಿ, ಸರ್ವಶಕ್ತನಾದ ವ್ಯಕ್ತಿಗೆ ಈ ಪದವನ್ನು ಬಳಸುವುದು ತುಂಬಾ ವಿಚಿತ್ರವಾಗಿಲ್ವಾ? ದುಡುಕುತನ ಅನ್ನೋದು ಯೋಚನೆ ಮಾಡದೆ ತೆಗೆದುಕೊಳ್ಳುವ ನಿರ್ಧಾರ. ಹೌದು, ಮಾನವೀಯ ದೃಷ್ಟಿಕೋನದಿಂದ ನೋಡಿದಾಗ ಇದು ದುಡುಕುತನವೇ. ಯಾಕಂದ್ರೆ ಸೃಷ್ಟಿಕರ್ತನು ತನ್ನ ಸೃಷ್ಟಿಗಾಗಿ, ಬೆಲೆಯಿಲ್ಲದ ಜೀವಿಗಳಿಗಾಗಿ ತನ್ನನ್ನೇ ಬಲಿಕೊಡುವುದು ಯಾವುದೇ ತರ್ಕಕ್ಕೆ ನಿಲುಕುವುದಿಲ್ಲ. ಇದು ಆತ್ಮರಕ್ಷಣೆಯ ನಿಯಮಕ್ಕೆ ವಿರುದ್ಧವಾದದ್ದು. ದೇವರ ಸರ್ವಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅವರ ಈ ದುಡುಕಿನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದು ಜೀವಿಗಳಿಗೆ ಹೆಚ್ಚು ಕಷ್ಟ ಅಂತ ಈ ಬರಹಗಳು ಹೇಳುತ್ತವೆ. ಶಕ್ತಿಯ ಪ್ರದರ್ಶನ ನಿರೀಕ್ಷಿತ, ಆದರೆ ಈ ರೀತಿಯ ತ್ಯಾಗ ಅದು ಅನಿರೀಕ್ಷಿತ ಮತ್ತು ತರ್ಕಾತೀತ. ಹಾಗಿದ್ರೆ ಈ ಪ್ರೀತಿ, ತ್ಯಾಗ ಮತ್ತು ಮಹಿಮೆಯ ಪ್ರದರ್ಶನದ ಅಂತಿಮ ಗುರಿ ಏನು? ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಇದೆಲ್ಲದರ ಅಂತಿಮ ಗುರಿ ಸೃಷ್ಟಿಯ ಪರಿಪೂರ್ಣತೆ. ಈ ಮೂಲಗಳ ಪ್ರಕಾರ ಈ ಪ್ರಕ್ರಿಯೆ ಹೀಗೆ ಸಾಗುತ್ತೆ: ಪಾಪವನ್ನು ಜಯಿಸಿದರೆ ಮರಣವನ್ನು ಜಯಿಸಬಹುದು. ಇದು ಕೇವಲ ದೈಹಿಕ ಸಾವಲ್ಲ, ಆತ್ಮಿಕ ಸಾವನ್ನು ಸೇರಿಸಿ ಅಲ್ವಾ? ಹೌದು, ಮರಣವನ್ನು ಜಯಿಸಿದಾಗ ಪುನರುತ್ಥಾನ ಪರಿವರ್ತನೆ ಅನ್ನೋ ಒಂದು ಸ್ಥಿತಿ ಸಾಧ್ಯವಾಗುತ್ತೆ. ಪುನರುತ್ಥಾನ ಪರಿವರ್ತನೆ ಮೂಲದಲ್ಲಿ ಬುಹಾಲ್ ಬ್ಯೋನ್ಹ್ವಾ ಅಂತ ಇದೆಯಲ್ಲವೇ? ಇದರ ಅರ್ಥ ಕೇವಲ ಸತ್ತ ಮೇಲೆ ಮತ್ತೆ ಬದುಕುವುದು ಮಾತ್ರವಾ? ಅದಕ್ಕಿಂತ ಹೆಚ್ಚು. ಬುಹ್ವಾಲ್ ಬ್ಯೋನ್ಹ್ವಾ ಅಂದ್ರೆ ಕೇವಲ ಪುನರುತ್ಥಾನವಲ್ಲ, ಜೊತೆಗೆ ಪರಿವರ್ತನೆ ಕೂಡ. ಅಂದ್ರೆ ಮತ್ತೆ ಪಾಪ ಮಾಡುವ ಸಾಧ್ಯತೆ ಇಲ್ಲದಂಥ ಒಂದು ಹೊಸ ಶರೀರ ಮತ್ತು ಸ್ವಭಾವವನ್ನು ಪಡೆಯುವುದು. ಈ ಪರಿವರ್ತನೆಯಾದಾಗ ದೇವರ ಆಜ್ಞೆಗಳು ಎಷ್ಟು ಸತ್ಯ ಮತ್ತು ನ್ಯಾಯಬದ್ಧವಾಗಿದ್ದು ಅನ್ನೋದು ಸಂಪೂರ್ಣವಾಗಿ ಸಾಬೀತಾಗುತ್ತೆ. ದೇವರ ಆಜ್ಞೆಗಳು ಸರಿ ಅಂತ ಸಾಬೀತಾದಾಗ ಏನಾಗುತ್ತೆ? ಆಗ ಜೀವಿಗಳು ದೇವರ ಪ್ರೀತಿ ಮತ್ತು ನ್ಯಾಯವನ್ನು ಇನ್ನು ಮುಂದೆ ಅನುಮಾನಿಸುವುದೇ ಇಲ್ಲ. ಅವರಲ್ಲಿ ಪಾಪ ಮಾಡುವ ಇಚ್ಛೆಯೇ ನಾಶವಾಗುತ್ತೆ. ಆಗ ಅವರ ಸ್ವತಂತ್ರ ಇಚ್ಛೆ ಅಂದ್ರೆ ಫ್ರೀವಿಲ್ ಅದು ನಾಶವಾಗುವುದಿಲ್ಲ, ಬದಲಾಗಿ ಪರಿಪೂರ್ಣಗೊಳ್ಳುತ್ತೆ. ಇದನ್ನ ಸ್ವಲ್ಪ ವಿವರಿಸಬಹುದಾ? ಸ್ವತಂತ್ರ ಇಚ್ಛೆ ಪರಿಪೂರ್ಣಗೊಳ್ಳುವುದು ಅಂದ್ರೆ? ಉದಾಹರಣೆಗೆ, ಒಬ್ಬ ಶ್ರೇಷ್ಠ ಪಿಯಾನೋ ವಾದಕನಿಗೆ ತಪ್ಪು ನುಡಿಸುವ ಸ್ವಾತಂತ್ರ್ಯ ಇರುತ್ತೆ, ಆದರೆ ಸಂಗೀತದ ಮೇಲಿನ ಅವನ ಪ್ರೀತಿ ಮತ್ತು ಅವನ ಪರಿಣತಿ ಎಷ್ಟಿರುತ್ತಂದ್ರೆ ಅವನು ತಪ್ಪಾಗಿ ನುಡಿಸಲು ಬಯಸುವುದೇ ಇಲ್ಲ. ಓ ಸರಿ. ಅವನ ಸ್ವಾತಂತ್ರ್ಯವು ಪರಿಪೂರ್ಣ ಸಂಗೀತವನ್ನು ನುಡಿಸುವುದರಲ್ಲಿ ವ್ಯಕ್ತವಾಗುತ್ತೆ. ಹಾಗೆ ದೇವರ ಪ್ರೀತಿಯನ್ನು ಸಂಪೂರ್ಣವಾಗಿ ಅರಿತ ಜೀವಿಯು ಪಾಪ ಮಾಡಲು ಬಯಸುವುದೇ ಇಲ್ಲ. ಆಗ ಅವನ ಸ್ವತಂತ್ರ ಇಚ್ಛೆ ಪರಿಪೂರ್ಣಗೊಂಡಂತೆ. ಓಕೆ, ಆಗ ಸೃಷ್ಟಿ ಪೂರ್ಣಗೊಳ್ಳುತ್ತೆ. ಅಂದ್ರೆ ದೇವರ ಮೂಲ ಉದ್ದೇಶ ಈಡೇರುತ್ತೆ. ಶಿಲುಬೆಯ ಮೂಲಕವೇ ಸೃಷ್ಟಿ ಪೂರ್ಣಗೊಳ್ಳುತ್ತೆ. ಮೂಲಗಳು ಹೇಳೋ ಹಾಗೆ ಎರಡನೆಯ ದೇವರು ಮಹಿಮೆ ಪಡೆದ ನಂತರ ಈಗ ಆ ದಾರಿಯಲ್ಲಿ ನಡೆಯುವ ಸರದಿ ನಂಬುವವರದ್ದು. ಹೌದು, ಅವರು ತಮ್ಮ ಶಿಲುಬೆಯನ್ನು ಹೊತ್ತು ಪವಿತ್ರಾತ್ಮರ ಸಹಾಯದಿಂದ ಪಾಪ ಮತ್ತು ಮರಣವನ್ನು ಜಯಿಸಿ ಮಹಿಮೆ ಪಡೆಯಬೇಕು. ಇದು ಒಬ್ಬ ವ್ಯಕ್ತಿಯಿಂದ ಶುರುವಾಗಿ ಒಂದು ಸಮುದಾಯವಾಗಿ ಮುಂದುವರಿಯುವ ಪ್ರಕ್ರಿಯೆ. ಹಾಗಿದ್ರೆ ಇಂದಿನ ನಮ್ಮ ಇಡೀ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದು: ಈ ದೇವತಾಶಾಸ್ತ್ರದ ಬರಹಗಳ ಪ್ರಕಾರ ದೇವರ ಮಹಿಮೆ ಅನ್ನೋದು ಅವರ ಶಕ್ತಿ ಅಥವಾ ಅಧಿಕಾರದಲ್ಲಿಲ್ಲ, ಬದಲಾಗಿ ಅದು ಶಿಲುಬೆಯ ಮೇಲೆ ಪ್ರದರ್ಶನಗೊಂಡ ಸ್ವಯಂ ತ್ಯಾಗದ ಪ್ರೀತಿಯಲ್ಲಿ ಅತ್ಯಂತ ಪ್ರಜ್ವಲವಾಗಿ ಕಾಣಿಸುತ್ತೆ. ಈ ಒಂದು ಕ್ರಿಯೆ ತನ್ನದೇ ಆದ ಯಾವುದೇ ಮೌಲ್ಯವಿಲ್ಲದ ಜೀವಿಗಳಿಗೆ ದೇವರಿಗೆ ಸಮಾನವಾದ ಮೌಲ್ಯವನ್ನು ನೀಡುತ್ತೆ ಮತ್ತು ಅಂತಿಮವಾಗಿ ಜೀವಿಗಳ ಸ್ವಭಾವವನ್ನೇ ಬದಲಾಯಿಸಿ ಪಾಪವನ್ನು ತೊಡೆದುಹಾಕುವ ಮೂಲಕ ಸೃಷ್ಟಿಯನ್ನು ಪರಿಪೂರ್ಣಗೊಳಿಸುತ್ತೆ. ಹೌದು, ನೀವು ಅದನ್ನು ಅತ್ಯುತ್ತಮವಾಗಿ ಹಿಡಿದಿಟ್ಟಿದ್ದೀರಿ. ಮತ್ತು ಇದು ನಮ್ಮನ್ನು ಒಂದು ಅಂತಿಮ ಚಿಂತನೆಗೆ ಹಚ್ಚುವ ಪ್ರಶ್ನೆಯ ಬಳಿ ತಂದು ನಿಲ್ಲಿಸುತ್ತೆ. ಈ ಮೂಲಗಳ ಪ್ರಕಾರ ಸೃಷ್ಟಿಯ ಮೂಲ ಉದ್ದೇಶವೇ ಜೀವಿಗಳು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವುದು. ಹಾಗೆ ಮಾಡಿದಾಗ ಜೀವಿಗಳು ತಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಅನುಭವಿಸುತ್ತಾರೆ ಅಂತ ಹೇಳಲಾಗಿದೆ. ಓ, ಒಂದು ವಸ್ತುವನ್ನು ಯಾವ ಉದ್ದೇಶಕ್ಕಾಗಿ ಮಾಡಲಾಗಿದೆಯೋ ಆ ಉದ್ದೇಶವನ್ನು ಪೂರೈಸಿದಾಗ ಅದು ಅತ್ಯಂತ ಸುಂದರವಾಗಿ ಕಾಣುತ್ತೆ ಅಂತಾನೂ ಹೇಳಲಾಗಿದೆ. ಹಾಗಿದ್ರೆ ನೀವು ಕೇಳುತ್ತಿರುವ ಪ್ರಶ್ನೆ ಇದೆ, ಹಾಗಾದರೆ ಒಬ್ಬ ಜೀವಿಯ ಅಂತಿಮ ಮತ್ತು ಅತ್ಯುನ್ನತ ಸಂತೋಷವೂ ತನ್ನ ಸ್ವಂತ ಆಸೆಗಳನ್ನು ಪೂರೈಸಿಕೊಳ್ಳುವುದರಲ್ಲಿಲ್ಲ, ಬದಲಾಗಿ ತನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ವೈಭವೀಕರಿಸುವುದರಲ್ಲಿದೆ ಎನ್ನುವುದರ ಆಳವಾದ ಅರ್ಥವೇನಿರಬಹುದು?
ನಮ್ಮ ಸಂತೋಷಕ್ಕೂ ದೇವರ ಮಹಿಮೆಗೂ ಇರುವ ಈ ಅವಿನಾಭಾವ ಸಂಬಂಧವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇದು ಬಹುಶಃ ಪ್ರತಿಯೊಬ್ಬರೂ ಯೋಚಿಸಬೇಕಾದ ವಿಷಯ.